ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀರಾಮ್ ಫೈನಾನ್ಸ್ನಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಗುರಿ ಮುಟ್ಟಲು ಕಷ್ಟಪಟ್ಟು ಓದುವ ಬದಲು ಇಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುವಂತೆ ತಹಸೀಲ್ದಾರ್ ಜೆ.ಪಿ. ಹರ್ಷವರ್ಧನ್ ಕಿವಿಮಾತು ಹೇಳಿದರು. ಶ್ರೀರಾಮ್ ಫೈನಾನ್ಸ್ ಪ್ರಾಯೋಜಕದಲ್ಲಿ ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀರಾಮ ಸೇವಾ ಸಂಕಲ್ಪ ಕಾರ್ಯಕ್ರಮ ಅಡಿಯಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣಾ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನಿಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ನಿಯಮಿತವಾಗಿ ಸ್ವಲ್ಪ ಸಮಯ ಮೀಸಲು ಇಟ್ಟು ಪತ್ರಿಕೆಗಳನ್ನು ಓದಿ, ಆಂಗ್ಲ ಭಾಷೆಯನ್ನು ಅಭ್ಯಾಸ ಮಾಡಿ, ಕಂಪ್ಯೂಟರ್ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿರಿ. ಆಗ ನೀವು ನಿಮ್ಮ ಗುರಿ ಮುಟ್ಟಲು ಸಾಧ್ಯವೆಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್. ಹೊಸಮನಿ ಮಾತನಾಡಿ, ಶ್ರೀರಾಮ್ ಫೈನಾನ್ಸ್ ಕಷ್ಟಪಟ್ಟು ದುಡಿಯುವ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದ್ದು, ಚಾಲಕರು ಕಷ್ಟಜೀವಿಗಳಾಗಿದ್ದು ಮಕ್ಕಳಿಗೆ ಆಸ್ತಿ ಮಾಡದೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದರು. ನಗರ ಠಾಣೆಯ ನಿರೀಕ್ಷಕ ಸದಾನಂದ ಮಾತನಾಡಿ, ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಸಮಯ ವ್ಯರ್ಥ ಮಾಡದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ದೂರ ಇಟ್ಟು ಅಗತ್ಯ ಇರುವ ಮಾಹಿತಿಗಳನ್ನು ಒಳಿಸಿ ತಮ್ಮ ತಂದೆ ತಾಯಿಗಳ ಕಷ್ಟಪಟ್ಟು ಓದಿಸುತ್ತಿದ್ದು ಅವರ ಕನಸು ಮಾಡಲು ತಾವು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. 500 ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ಅಧ್ಯಕ್ಷತೆಯನ್ನು ಶ್ರೀರಾಮ ಫೈನಾನ್ಸ್ನ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಪಠಂ ವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಕೊಂಡನಾಡ್ನಲ್ಲಿ ಮಂಜುಳಾ ನೆರವೇರಿಸಿದರು. ವೇದಿಕೆಯಲ್ಲಿ ಗಲ್ಪೆಟ್ ಸಬ್ ಇನ್ಸ್ಪೆಕ್ಟರ್ ಅರುಣ್ಗೌಡ ಪಾಟೀಲ್, ಶ್ರೀರಾಮ ಫೈನಾನ್ಸ್ನ ಶಾಲಾ ವಿಭಾಗದ ಮುಖ್ಯಸ್ಥ ಆರ್. ನಂದಗೋಪಾಲ್, ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಡಿ.ಕೆ. ರಮೇಶ್, ಬಾಲಕಿಯರ ಕಿರಿಯ ಕಾಲೇಜು ಪ್ರಾಂಶುಪಾಲ ಎಂ. ಬಾಲಕೃಷ್ಣ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಮುನೇಗೌಡ, ಶ್ರೀರಾಮ್ ಫೈನಾನ್ಸ್ನ ಗುಡ್ಡೆ ಮುಖ್ಯಸ್ಥ ಆರ್. ಚೆನ್ನೇಗೌಡ, ಶ್ರೀರಾಮ್ ಫೈನಾನ್ಸ್ನ ಹೂಡಿಕೆ ಮತ್ತು ವಿಮಾ ವಿಭಾಗದ ರಾಜ್ಯ ಮುಖ್ಯಸ್ಥ ಪಂಪ ವಿರೂಪಾಕ್ಷ, ಪ್ರಾದೇಶಿಕ ವಹಿವಾಟು ಮುಖ್ಯಸ್ಥ ಜೆ. ಹನುಮೇಗೌಡ, ಯದುಕುಮಾರ್, ಶಾಖಾ ವ್ಯವಸ್ಥಾಪಕರಾದ ಬಂಡಾರು ರಮೇಶ್, ವಿಜಯ ಭಾಸ್ಕರ್, ಪ್ರಾದೇಶಿಕ ಸಂಗ್ರಹ ಮುಖ್ಯಸ್ಥ ಎನ್. ಗಿರೀಶ್, ಕಾನೂನು ಮುಖ್ಯಸ್ಥ ವೆಂಕಟರಾಮರೆಡ್ಡಿ ಮುಂತಾದವರು ಹಾಜರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ಸ್ಕಾಲರ್ಶಿಪ್ ಏನಂತಂದರೆ ನಿಮ್ಮ ಒಂದು ಎಕನಾಮಿಕಲ್ ಸಪೋರ್ಟ್, ನೀವು ಓದೋಕ್ಕೆ ಎಕನಾಮಿಕಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ನ ಯೂಸ್ ಮಾಡ್ಕೋಬೇಡಿ, ಚೆನ್ನಾಗಿ ಯೂಸ್ ಮಾಡಿಕೊಂಡು ಈಗೇನು ತಂದೆ ತಾಯಿ ಹತ್ರ ಹೋಗಿ ಹೇಳ್ತಿರಲ್ಲ ಮನೇಲಿ, ಆಲ್ಮೋಸ್ಟ್ ಅಲ್ಲಿ ಪೇರೆಂಟ್ಸು ಬಂದಿರಬೇಕು, ತುಂಬ ಖುಷಿ ಪಡ್ತಾರೆ ಅವರು, ನಮ್ಮ ಮಗಳಿಗೆ ನಮ್ಮ ಮಗನಿಗೆ ಸ್ಕಾಲರ್ಶಿಪ್ ಅಂತಂತೆ. ಹಂಗೆ ಒಂದಿನ ನೀವು ಲಾಸ್ಟ್ ಏನೇನು ಒಂದು ಜಾಬ್ ತೊಗೊಳ್ಳೋದು, ಆ ಜಾಬ್ ತೊಗೊಂಡಾಗ ನೀವು ಮನೆ ಹೋಗಿ ಅಪ್ಪ ನನಗೆ ಜಾಬ್ ಸಿಕ್ತು, ಅಮ್ಮ ನನಗೆ ಜಾಬ್ ಸಿಕ್ತು ಅಂತ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ. ಚೆನ್ನಾಗಿ ಓದಿ, ತುಂಬ ಚೆನ್ನಾಗಿರ್ತದೆ ಲೈಫು. ಓದಿಲ್ಲ ಅಂದರೆ ಅದು ನಿಮಗೆ ಇಷ್ಟ, ಏನೋ ಚೆನ್ನಾಗಿರ್ತದೆ ಇಲ್ಲೂ ಅಂತ ನಾವು ಹೇಳೋಕ್ಕಾಗಲ್ಲ. ಓದಿದರೆ ನೀವು ಏನು ಗೌರ್ಮೆಂಟ್ ಜಾಬೇ ಬೇಕಿಂತಲ್ಲ, ಎಲ್ಲಾದರೂ ಒಂದು ಕಡೆ ಚೆನ್ನಾಗಿ ಉತ್ತಮವಾದ ಒಂದು ಲೈಫ್ನ ಲೀಡ್ ಮಾಡ್ತೀರಾ. ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅದಕ್ಕೆ ತುಂಬ ಖುಷಿ ಆಗ್ತದೆ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಲೇಡೀಸ್ ಹೋಗ್ಬಿಟ್ಟು ಮೇಕಪ್ ಕಿಟ್ಸು, ಬಾಯಿಗೆ ಕ್ರಿಕೆಟ್ ಬ್ಯಾಟ್ ತಗೋಬಿಡಿ, ಅರ್ಥ ಆಯ್ತಾ? ಬುಕ್ಸ್ ಏನಾದರೂ ತೊಗೊಂಡು ಓದಿ. ಇದೇನೋ ಅಮೌಂಟ್ ಎಷ್ಟು ನನಗೆ ಗೊತ್ತಿಲ್ಲ. ಅದು ಸ್ಕಾಲರ್ಶಿಪ್ ಅಂತಂದರೆ ಎಷ್ಟೋ ಒಂದು ಎಕನಾಮಿಕಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಮುಂದೊಂದು ದಿನ ಒಳ್ಳೆ ಸ್ಯಾಲ್ರಿ ಬರೋಂಥ ಜಾಬ್ ನಿಮ್ಗೆ ಸಿಗಲಿ. ತಂದೆ ತಾಯಿ ನಿಮ್ಮ ಮನೆಯನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಆರಿಸ್ತಾ ಒಂದು ಮಾತು ಅನ್ನಿಸ್ತೇನೆ. ನೀವು ನಿಮ್ಮ ಮೇಲೆ ನಾವು ಮಾಡಲೇಬೇಕು ಅನ್ನೋದನ್ನು ತಗೊಳ್ಳೋದು ಅದೇನೂ ಆಗೋದಿಲ್ಲ. ಸೊ 60% ಇದೆಯಲ್ಲ, ದಟ್ ಈಸ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್. ಅದನ್ನು ನೀವೇನು ಎಫರ್ಟ್ಸ್ ಹಾಕಿಲ್ಲ, ಅದೆಲ್ಲ ಹಾಕಿರೋ ಟೀಚರ್ಸು ಅವರು ಪಾಠ ಮಾಡಿರ್ತಾರೆ. ನೀವು ಹೋಗಿ ಲೈಟ್ ಆಗಿ ಕುತ್ಕೊಂಡು ಎಕ್ಸಾಮ್ ಬರೋದು ಸ್ಟೂಡೆಂಟ್ ಆಗಿರೋದು. ಹೌದಾ? ಎಸ್. ಸೊ ಯು ಅಗ್ರಿ ವಿತ್ ಮೀ? ನೌ ದಟ್ ಯು ನೋ ಇಟ್ ಈಸ್ ವೆರಿ ಲೆಸ್, ಯು ಶುಡ್ ಟ್ರೈ ಟು ವರ್ಕ್ ಹಾರ್ಡರ್ ಆ್ಯಂಡ್ ಗೆಟ್ ಮೋರ್ ಮಾರ್ಕ್ಸ್. ಬಟ್ ಹೌ ಡು ಯು ಡೂ ಇಟ್? ಹೆಂಗೆ ಬರುತ್ತೆ ಅಂತ ಯು ಶುಡ್ ಅಸೋಸಿಯೇಟ್ ಎಮೋಷನ್ಸ್ ಅಸೋಸಿಯೇಟ್ ಆಗಬೇಕು ಓದೋದ್ರ ಜೊತೆಗೆ. ಹೇಗೆ ಈಗ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಳಿಸ್ತಾ ಇದ್ದಾರೆ ಸ್ಕೂಲ್ಗಳಿಗೆ, ಹೌದಾ? ನಿಮ್ಮ ಅಪ್ಪ
ಅರ್ಪಿಸೋಣ. ಹಾಗೆ ಚಪ್ಪಾಳೆಯ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸೋಣ. ಅವರ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಪ್ರೀತಿಯನ್ನು ಅರ್ಪಿಸುತ್ತಿದ್ದೇವೆ. ಈ ಮಕ್ಕಳ ನಂತರ ಮತ್ತಷ್ಟು ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಯಾರು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದಾರಂಥ ವಿದ್ಯಾರ್ಥಿನಿಯರಿಗೆ ನಾವು 3,500 ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್? ಇದು ಕಳೆದ 11 ವರ್ಷದಿಂದ ನಾವು ಈ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೀವಿ ಸರ್. ಇದನ್ನು ಮುಂದೆ ಹೌದು ಸರ್, ಇದು ಹಿಂಗೆ ಕಂಟಿನ್ಯೂಸ್ ಆಗಿ ನಾವು ಮಾಡ್ತೀವಂತೆ. ಇದು ಬರೀ ಕೋಲಾರ ಜಿಲ್ಲೆನ ಇಡೀ ರಾಜ್ಯದಂತ ಮಾಡ್ತಾ ಇದ್ದೀರಾ? ಎಲ್ಲ ಸ್ಕೂಲ್ ಮಕ್ಕಳಿಗೆ ಅಖಿಲ ಭಾರತ ನಾವು ಮಾಡ್ತೀವಿ ಸರ್. ನಿಮ್ಮ ಫೈನಾನ್ಸ್ ಕಂಪ್ನಿಯಲ್ಲಿ ಇದೆ ಚಿಟ್ಸ್ ಕಡೆ ಎಲ್ಲ ಶ್ರೀರಾಮ್ ಫೈನಾನ್ಸ್. ಶ್ರೀರಾಮ್ ಫೈನಾನ್ಸ್. ಹೌದು. ಈಗ ನಮ್ಮಲ್ಲಿ ವೆಹಿಕಲ್ಸ್ಗೆ ಮತ್ತು 2 ವೀಲರ್ಗೆ ಮತ್ತು ಬಂಗಾರದ ಮೇಲೆ ಸಾಲ ಮತ್ತು ನಮ್ಮಲ್ಲಿ ಸ್ಯಾಲರಿಡ್ PL ಮತ್ತು ಫಾರ್ಮ್ ಎಕ್ವಿಪ್ಮೆಂಟ್ಗೆ, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಗೆ, ಮತ್ತು ಇನ್ಶೂರೆನ್ಸ್ಗೆ ಎಲ್ಲ ಥರವಾದಂಥ ನಮ್ಮಲ್ಲಿ ಲೋನ್ ಸೌಲಭ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಧರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್.